ಇವತ್ತು ನಮ್ಮ ಹತ್ರ ಇರೋದು ಒನ್ ಪ್ಲಸ್ ನ ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್ ಒನ್ ಪ್ಲಸ್ 15R. ಇದೊಂದು 15 ಸೀರೀಸ್ ನ ನಾನ್ ಪ್ರೋ ಮಾಡಲ ಅಂತಾನೆ ಹೇಳ್ಬೋದು. ಇದರಲ್ಲಿ ಇಂಡಿಯಾಸ್ ಫಸ್ಟ್ ಸ್ನ್ಯಾಪ್ ಡ್ರ್ಯಾಗನ್ 8 Gen 5 ಪ್ರೊಸೆಸರ್ ಸಿಗ್ತಾ ಇದೆ. 50MP ಪ್ಲಸ್ 8MP ಕ್ಯಾಮ್ರಾ ಸಿಗ್ತಾ ಇದೆ. 7400 mAh ಬ್ಯಾಟರಿ ಜೊತೆಗೆ 80 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ಪ್ರೀಮಿಯಂ ಕಲರ್ಸ್ ಜೊತೆಗೆ ಬರುತ್ತೆ. ಬೆಸ್ಟ್ ಡಿಸೈನ್ ಸಿಗುತ್ತೆ. ಇವತ್ತು ಈ ವಿಡಿಯೋದಲ್ಲಿ ನಾನು ಇದರ ಅನ್ಬಾಕ್ಸಿಂಗ್ ಮಾಡಕ್ ಹೋಗ್ತಾ ಇದ್ದೀನಿ. ಫುಲ್ ಡೀಟೇಲ್ ಆಗಿ ರಿವ್ಯೂ ಮಾಡಕ್ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರಕರಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ನಾವು ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ನಮ್ಗೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಈ ಬಾಕ್ಸ್ ಓಪನ್ ಮಾಡ್ತಾ ಇದ್ದಂಗೆ ಡಾಕ್ಯುಮೆಂಟೇಶನ್, ಪೌಚ್. ಈಗ ನೀವು ನೋಡ್ಬೋದು ಯಾವ ಕಲರ್ ಹ್ಯಾಂಡ್ ಶೇಡ್ ಬರುತ್ತೆ ಅದೇ ತರ ಪೌಚಸ್ ಮಾಡ್ತಾ ಇದ್ದಾರೆ. ಇದ್ರ ಕಲರ್ ಕೂಡ ಹೇಳ್ತೀನಿ. ಇದ್ರ ಕಲರ್ ಬಂದು ಮಿಂಟ್ ಬ್ರೀಸ್ ಅಂತ. ಎಸ್, ಮಿಂಟ್ ಬ್ರೀಸ್ ಅಂತ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಸೇಮ್ ಕಲರ್ ಪೌಚ್ ಕೂಡ ಕೊಡ್ತಾರೆ. ಲುಕ್ಕು ಪ್ರೀಮಿಯಂ ಆಗಿದೆ. ಕ್ಯಾಮ್ರಾ ಮಾಡೆಲ್ ತುಂಬ ಚೆನ್ನಾಗಿ ಕಾಣುತ್ತೆ, ಬ್ಯೂಟಿಫುಲ್ ಆಗಿದೆ. ಆ ನಂತರ ನೆಕ್ಸ್ಟ್ 80 ವಾಟ್ಸ್ ಅಡಾಪ್ಟರ್ ಸಿಗ್ತಾ ಇದೆ. B2C ಕೇಬಲ್ ಸಿಗ್ತಾ ಇದೆ. ಸಿಮ್ ಎಜೆಕ್ಟರ್ ಟೂಲ್ ಕೂಡ ಸಿಗ್ತಾ ಇದೆ. ಈ ಫೋನ್ ಜಸ್ಟ್ ನೀವೊಂದು ಟೆಂಪರ್ಡ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು, ಇನ್ನೇನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಇದರ ಡಿಸೈನ್ ಬಗ್ಗೆ ಮಾತಾಡೋಣ. ಈ ಫೋನ್ ತುಂಬ ಇನ್ ಆ್ಯಂಡ್ ಫೀಲ್ ಪ್ರೀಮಿಯಂ ಫೀಲ್ ಕೊಡುತ್ತೆ, ಯಾವುದೇ ಡೌಟ್ ಬೇಡ. ಇದು ಜಸ್ಟ್ 8mm ಥಿಕ್ನೆಸ್ ಮತ್ತು 222 ಗ್ರಾಮ್ಸ್ ವೆಯ್ಟ್ ಇದೆ. ಆದ್ರಿಂದ ಇದು ಸ್ವಲ್ಪ ಲೈಟ್ ವೇಟ್ ಫೀಲ್ ಕೊಡುತ್ತೆ. ಇನ್ ಆ್ಯಂಡ್ ಫೀಲ್ ಚೆನ್ನಾಗಿದೆ. ಈ ಫೋನ್ 3 ಕಲರಲ್ಲಿ ಸಿಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಮಿಂಟ್ ಬ್ರೀಸ್. ಇನ್ನೂ ಉಳಿದ ಕಲರ್ ನೋಡೋದಾದ್ರೆ ಚಾರ್ಕೋಲ್ ಬ್ಲ್ಯಾಕ್ ಮತ್ತು ಎಲೆಕ್ಟ್ರಿಕ್ ವೈಲೆಟ್. ಈ 3 ಕಲರಲ್ಲಿ ಈ ಫೋನ್ ಕ್ಲಾಸಿಯಾಗಿ ಕಾಣುತ್ತೆ. ಇದು ಬ್ಯಾಕ್ ಸೈಡ್ನಲ್ಲಿ ಮ್ಯಾಟ್ ಫಿನಿಶಿಂಗ್ ಪಾಲಿಕಾರ್ಬನೇಟ್ ಇದೆ. ಫಿಂಗರ್ ಪ್ರಿಂಟ್ ಸ್ವಲ್ಪನೂ ಬೀಳಲ್ಲ ಮತ್ತು ಫ್ರೇಮ್ ಕೂಡ ಮೆಟಲ್ ಫಿನಿಶ್ ಅಲ್ಯೂಮಿನಿಯಂ ಆಗಿದೆ. ಕೈಯಲ್ಲಿ ಹಿಡ್ಕೊಂಡಾಗ ಗ್ರಿಪ್ ಚೆನ್ನಾಗಿದೆ. ಇದು ಫ್ಲಾಗ್ಶಿಪ್ ಲೆವೆಲ್ ಫೀಲ್ ಕೊಡುತ್ತೆ. ಇದಕ್ಕೆ IP66, IP68, IP69 ಮತ್ತು IP69ಗೆ ರೇಟಿಂಗ್ ಕೂಡ ಸಿಗ್ತಾ ಇದೆ. ಇದು ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆನ್ಸ್ ಆಗಿದೆ. ಇದನ್ನ ಅಂಡರ್ ವಾಟರ್ ಆರಾಮಾಗಿ ಯೂಸ್ ಮಾಡ್ಬೋದು. ಈ ಫೋನ್ಗೆ ಏನಾಗಲ್ಲ. ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಲಾಂಗ್ ಟರ್ಮ್ ಯೂಸರ್ಸ್ಗೆ ಚೆನ್ನಾಗಿರುತ್ತೆ. ಇದರ ಕ್ಯಾಮ್ರಾ ಮಾಡಲ್ OnePlus 13 ತರ ಸೇಮ್ ಇದೆ. ಆದರೆ ಇದರ ಕ್ಯಾಮ್ರಾ ಬಂಪ್ ಸ್ವಲ್ಪ ಜಾಸ್ತಿ ಇದೆ. ಅದಕ್ಕೆ ನೀವು ಬ್ಯಾಕ್ ಕವರ್ ಹಾಕೊಂಡು ಯೂಸ್ ಮಾಡಿ. ಇಲ್ಲ ಅಂದರೆ ಕ್ಯಾಮ್ರಾ ಮಾಡಲ್ಗೆ ಸ್ವಲ್ಪ ಸ್ಕ್ರಾಚಸ್ ಆಗೋ ಚಾನ್ಸಸ್ ಇರುತ್ತೆ. ಇದರ ಡಿಸೈನ್ ಪ್ರೀಮಿಯಂ ಕ್ಲಾಸಿ ಆಗಿದೆ. ಈ ಡಿಸೈನ್ ನನಗೆ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅಂತ ಕಮೆಂಟ್ ಮಾಡಿ. ಆದರೆ ಇದನ್ನು ಅಂಡರ್ ವಾಟರ್ ಯೂಸ್ ಮಾಡೋಕೋಬಿಡಿ. ಈ ಫೋನ್ ಏನಾರ ಡ್ಯಾಮೇಜ್ ಆದರೆ ಬ್ರ್ಯಾಂಡ್ನವ್ರು ವ್ಯಾರಂಟಿ ಕೊಡಲ್ಲ. ಇನ್ನು ಇದರ ಪೋರ್ಟ್ಸ್ ಮತ್ತು ಬಟನ್ಸ್ ನೋಡೋದಾದರೆ ಇದರಲ್ಲಿ ಕೆಳಗಡೆ ಸ್ಪೀಕರ್ ಇದೆ, USB-C ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಇದೆ, ವಾಲ್ಯೂಮ್ ಅಪ್ ಅಂಡ್ ಡೌನ್ ಕೂಡ ಬಟನ್ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಪ್ರೆಸ್ ಕೀ ಬಟನ್ ಸಿಗ್ತಾ ಇದೆ. ಇದರ ಫೋನ್ ಮೇಲೆ ಮೈಕ್ರೋಫೋನ್ ಇದೆ, IR ಬ್ಲಾಸ್ಟ್ ಇದೆ. ಇದರಲ್ಲಿ ನಿಮಗೆ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಲೌಡ್ ಆಗಿ ಕೇಳುತ್ತೆ, ಕ್ಲಿಯರ್ ಆಗಿ ಕೇಳಿಸುತ್ತೆ. ಇದನ್ನ ನೀವೇ ಕೇಳಿ. ಇನ್ನು ಇದರ ಡಿಸ್ಪ್ಲೇ ಕಡೆ ಬಂದ್ರೆ ಈ ಪಾರ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದರಲ್ಲಿ 6.83 ಇಂಚಸ್ 1.5K ಅಮೋ LED ಡಿಸ್ಪ್ಲೇ ಸಿಗ್ತಾ ಇದೆ. ಇದರಲ್ಲಿ 165 Hz ರಿಫ್ರೆಶ್ ರೇಟ್ ಇದೆ. ಇದರಿಂದ ಸೂಪರ್ ಸ್ಮೂತ್ ಸ್ಕ್ರೋಲಿಂಗ್ ಸಿಗುತ್ತೆ. ಅನಿಮೇಷನ್ ಚೆನ್ನಾಗಿದೆ. ಜೊತೆಗೆ ಇದರಲ್ಲಿ 1800 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಔಟ್ಡೋರ್ ನಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಎಲ್ಲ ವಿಸಿಬಲ್ ಆಗಿರುತ್ತೆ. ಯೂಸ್ ಮಾಡೋದಕ್ಕೆ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7A ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಆಕ್ಸಿಡೆಂಟಲ್ ಸ್ಕ್ರಾಚಸ್ ಜಾಸ್ತಿ ಆಗಲ್ಲ. ಇದು ತುಂಬಾ ಸ್ಟ್ರಾಂಗ್ ಇದೆ. ಯಾಕಂದ್ರೆ ಇದರಲ್ಲಿ ಗೊರಿಲ್ಲಾ ಗ್ಲಾಸ್ ಜೊತೆಗೆ ಅಲ್ಯೂಮಿನಿಯಂ ಫ್ರೇಮ್ ಕೂಡ ಸಿಗ್ತಾ ಇದೆ ಮತ್ತು ಇದರಲ್ಲಿ HDR ಸಪೋರ್ಟ್ ಸಿಗುತ್ತೆ. ಇದರಿಂದ ನೆಟ್ಫ್ಲಿಕ್ಸ್ ಅಲ್ಲಿ, ಪ್ರೈಮ್ ವಿಡಿಯೋಸ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ HDR ವಿಡಿಯೋಸ್ ನ ನೋಡಬಹುದು. ವಿಡಿಯೋಸ್ ವೈಬ್ರೆಂಟ್ ಕಲರ್ಸ್ ಜೊತೆಗೆ ಬರುತ್ತೆ. ಡೈನಾಮಿಕ್ ರೇಂಜ್ ಚೆನ್ನಾಗಿದೆ. ಇದರಿಂದ ಡೀಪ್ ಬ್ಲಾಕ್ ಚೆನ್ನಾಗಿ ಕಾಣುತ್ತೆ. ವಿಡಿಯೋಸ್ ಈ ಡಿಸ್ಪ್ಲೇ ಫ್ಲಾಗ್ಶಿಪ್ ಫೀಲ್ ಕೊಡುತ್ತೆ. ಇದು ಕಂಟೆಂಟ್ ಲವರ್ಸ್ಗೆ, ಗೇಮರ್ಸ್ಗೆ, ಡೈಲಿ ಯೂಸರ್ಸ್ಗೆ ಎಲ್ಲರಿಗೂ ಕಂಪ್ಲೀಟ್ ಪ್ಯಾಕೇಜ್ ಆಗಿದೆ. ಇನ್ನು ಇದರ ಕ್ಯಾಮ್ರಾ ಮಾಡೆಲ್ ಬಗ್ಗೆ ಮಾತಾಡೋದಾದ್ರೆ ಒನ್ ಪ್ಲಸ್ ನ ನಂಬರ್ ಸಿರೀಸ್ ಫೋನ್ ಆಗಿರೋದ್ರಿಂದ ಇದರಲ್ಲಿ ಬ್ಯಾಲೆನ್ಸ್ಡ್ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ ಸ್ವಲ್ಪ ಡೌನ್ ಗ್ರೇಡ್ ಮಾಡಲಾಗಿದೆ. ಅಂದ್ರೆ ಇದರಲ್ಲಿ 50MP OS ಮೇನ್ ಕ್ಯಾಮ್ರಾ ಸಿಗುತ್ತೆ. ಸೋನಿ IMX906 ಸೆನ್ಸರ್ ಇದೆ. 8MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ ಫೋಟೋ ಚೆನ್ನಾಗಿ ಬರುತ್ತೆ. ಆದ್ರೆ ಡೀಟೇಲ್ ಸ್ವಲ್ಪ ಕಡಿಮೆ ಆಯಿತು. ಸ್ಕಿನ್ ಟೋನ್ ಶಾರ್ಪ್ ಆಗುತ್ತೆ. ಲೈಟ್ ಕಂಟ್ರೋಲ್ ಕೂಡ ಆವರೇಜ್ ಆಗಿದೆ. ಸ್ವಲ್ಪ ಝೂಮ್ ಮಾಡಿದ್ರು ಫೋಟೋ ಕ್ವಾಲಿಟಿ ಸ್ವಲ್ಪ ಹಾಳಾಗುತ್ತೆ, ಕ್ಲಿಯರ್ ಆಗಿ ಕಾಣಲ್ಲ. ಆದರೆ ಇದರಲ್ಲಿ 100x ಝೂಮ್ ಮಾಡ್ಬೋದು. ಝೂಮ್ ಫೋಟೋಸ್ ಚೆನ್ನಾಗಿ ಕಾಣುತ್ತೆ. ದೂರದಲ್ಲಿರೋ ಆಬ್ಜೆಕ್ಟ್ ಚೆನ್ನಾಗಿ ಬರುತ್ತೆ. ಝೂಮ್ ಮಾಡಿದಾಗ ಫೋಟೋ ಕ್ವಾಲಿಟಿ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಮತ್ತು ಪೋರ್ಟ್ರೇಟ್ ಮೋಡ್ ಅಲ್ಲಿ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ. ಕಲರ್ಸ್ ಚೆನ್ನಾಗಿ ಬರುತ್ತೆ.
ಸ್ಕಿನ್ ಟೋನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿ ಕಾಣುತ್ತೆ ಮತ್ತು ಇದರಲ್ಲಿ 4K ವಿಡಿಯೋಸ್ 120 FPS ನಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ OnePlus 15 ನಲ್ಲಿ ಬರೋ ತರ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ OS ಇರೋದ್ರಿಂದ ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಡೀಟೇಲ್ಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿ ಬರುತ್ತೆ, ಕಲರ್ಸ್ ವಿವಿಡ್ ಆಗಿ ಚೆನ್ನಾಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ ಮತ್ತು ಇದರಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಸೆಲ್ಫಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಸ್ಕಿನ್ ಟೋನ್ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ ಮತ್ತು ಪೋರ್ಟ್ರೇಟ್ ಸೆಲ್ಫಿಯಲ್ಲಿನೋ ಡೀಟೇಲ್ಸ್ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ, ಎಜ್ ರಿಡಕ್ಷನ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿ ಬರುತ್ತೆ. ಆದರೆ ಇದರ ಫ್ರಂಟ್ ಕ್ಯಾಮ್ರಾಯಿಂದ 4K ವಿಡಿಯೋಸ್ 30 FPS ನಲ್ಲಿ ತೆಗಿಬೋದು. ಇದರಲ್ಲಿ 60 FPS ಸಪೋರ್ಟ್ ಇಲ್ಲ, ಆದರೆ ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ. ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಕಲರ್ಸ್ ವಿವಿಡ್ ಆಗಿ ಬರುತ್ತೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಈ ಫೋನ್ನ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಇದರ ಕ್ವಾಲಿಟಿ ಬ್ಯಾಲೆನ್ಸ್ಡ್ ಆಗಿದೆ. ಇನ್ನು ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಇಂಡಿಯಾಸ್ ಫಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಪವರ್ಫುಲ್ ಆಗಿದೆ. ಇದರಲ್ಲಿ LPDDR5X RAM ಮತ್ತು UFS 4.1 ಸ್ಟೋರೇಜ್ ಇದೆ. ಇದರ ರ್ಯಾಮ್ ಟೈಪ್, ಸ್ಟೋರೇಜ್ ಟೈಪ್ ಎರಡೂ ಚೆನ್ನಾಗಿದೆ. ಇದರಲ್ಲಿ 3 ಮಿಲಿಯನ್ ಹತ್ರ ಆಂಟಿಜ್ ಸ್ಕೋರ್ ಇದೆ. ಜೊತೆಗೆ ಇದರಲ್ಲಿ 83% CPU ಥ್ರಾಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ, ಇದರಲ್ಲಿ ಓವರ್ ಹೀಟ್ ಇಶ್ಯೂ ಇಲ್ಲ. ಈ ಫೋನಲ್ಲಿ ನಾನು ಸ್ವಲ್ಪ ಗೇಮ್ಸ್ ಆಡಿ ಇದರ ಗೇಮ್ ಟೆಸ್ಟ್ ಮಾಡಿದ್ದೀನಿ. ನನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ಗ್ರಾಫಿಕ್ ನ ಇಡ್ಬೋದು. ಅಂದ್ರೆ ಇದರಲ್ಲಿ 120 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಇದರಲ್ಲಿ ಗೇಮ್ಸ್ ಮೋಡ್ ಸಿಗುತ್ತೆ. ಇದರಿಂದ 165 FPS ವರೆಗೂ ಗೇಮ್ಸ್ ನ ಬೂಸ್ಟ್ ಆಗುತ್ತೆ. ಗೇಮ್ಸ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗ್ ಫೀಲ್ ಕೂಡ ಆಗಲ್ಲ, ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹೆವಿ ಲೆವೆಲ್ ಗೇಮ್ಸ್ ಆರಾಮಾಗಿ ಆಡ್ಬೋದು, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಇದು ಗೇಮರ್ಸ್ಗೆ ಬೆಸ್ಟ್ ಆಪ್ಷನ್ ಆಗ್ಬೋದು. ಜೊತೆಗೆ ಇದರಲ್ಲಿ ನಿಮ್ಮ ಡೇ ಟು ಡೇ ಟಾಸ್ಕ್ ಆರಾಮಾಗಿ ಮಾಡ್ಬೋದು. ಇನ್ನು ಇದರ ಸಾಫ್ಟ್ವೇರ್ ಕಡೆ ಬಂದ್ರೆ ಈ ಫೋನ್ ಲೇಟೆಸ್ಟ್ ಆಕ್ಸಿಜನ್ OS 16 ಮತ್ತು Android 16 ನಲ್ಲಿ ಬರ್ತಾ ಇದೆ. ಇದಕ್ಕೆ 4 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ನ 5 ರಿಂದ 6 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಇದರ UI ಚೆನ್ನಾಗಿದೆ, ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಅನಿಮೇಷನ್ ಚೆನ್ನಾಗಿದೆ. ಆದರೆ ಇದರಲ್ಲಿ ಸ್ವಲ್ಪ ಫ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಅದನ್ನ ಅನ್ಇನ್ಸ್ಟಾಲ್ ಮಾಡ್ಬೋದು. ಆದರೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಜೊತೆಗೆ ಇದರಲ್ಲಿ ತುಂಬಾ AI ಫೀಚರ್ ಸಿಗ್ತಾ ಇದೆ. ಈ UI ಆಂಡ್ರಾಯ್ಡ್ ಫೋನ್ ಅಲ್ಲಿ ಬೆಸ್ಟ್ UI ಆಗಿದೆ ಅನ್ಸುತ್ತೆ. ಇನ್ನು ಇದರ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಅಲ್ಟ್ರಾಸೋನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ. ಇದು ಫಾಸ್ಟ್ ಆಗಿದೆ, ಟಚ್ ಮಾಡಿದ್ರೆ ಸಾಕು ಬೇಗ ಓಪನ್ ಆಗುತ್ತೆ. ಇದರ ಆನಿಮೇಷನ್ ಕೂಡ ಚೇಂಜ್ ಮಾಡಲಾಗಿದೆ ಮತ್ತು ಫೇಸ್ ಅನ್ಲಾಕ್ ಇದೆ. ಇದು ಕೂಡ ತುಂಬಾ ಫಾಸ್ಟ್ ಆಗಿದೆ, ಫೋನ್ ಬೇಗ ಓಪನ್ ಆಗುತ್ತೆ. ಇನ್ನು ಇದರ ಬ್ಯಾಟರಿ ನೋಡೋದಾದ್ರೆ ಇದರಲ್ಲಿ 7400 mAh ಬ್ಯಾಟರಿ ಸಿಗ್ತಾ ಇದೆ. ಇದು 80 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಇದು 20 ಮಿನಿಟ್ಸ್ ನಲ್ಲಿ 0 to 50% ಚಾರ್ಜ್ ಆಗುತ್ತೆ ಮತ್ತು ಇದು 2 ಡೇಸ್ ಬ್ಯಾಟರಿ ಬ್ಯಾಕಪ್ ಕೊಡುತ್ತೆ. ಆದ್ರೆ ಇದರಲ್ಲಿ 120 hours ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಡಬೇಕಿತ್ತು, ಇನ್ನೂ ಬೆಟರ್ ಆಗಿರ್ತಿತ್ತು. ಇನ್ನು ಇದರ ಕನೆಕ್ಷನ್ ಕಡೆ ಬಂದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗ್ತಾ ಇದೆ, Wi-Fi 7 ಇದೆ, ಬ್ಲೂಟೂತ್ 6 ಇದೆ, ಡ್ಯುಯಲ್ ಬ್ಯಾಂಡ್ 4G ಕೂಡ ಸಿಗ್ತಾ ಇದೆ ಮತ್ತು NFC ಸಪೋರ್ಟ್ ಸಿಗ್ತಾ ಇದೆ. ಜೊತೆಗೆ G2 Wi-Fi ಚಿಪ್ ಕೂಡ ಸಿಗ್ತಾ ಇದೆ. ಅಗತ್ಯ ಇರೋ ಎಲ್ಲ ಕನೆಕ್ಷನ್ ಕೂಡ ಸಿಗ್ತಾ ಇದೆ. ಸೊ ಈ ಫೋನ್ 45,000 ಬಜೆಟ್ ನಲ್ಲಿ ಆಲ್ರೌಂಡರ್ ಫೋನ್ ಆಗಿದೆ. ಇದರ ಡಿಸೈನ್ ಚೆನ್ನಾಗಿದೆ, ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ, ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಲಾರ್ಜರ್ ಬ್ಯಾಟರಿ ಸಿಗುತ್ತೆ, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಓವರ್ ಆಲ್ ಈ ಫೋನ್ ಚೆನ್ನಾಗಿದೆ. ಈ ಫೋನ್ ನ ತಗೊಳ್ಬಹುದು. ಆದ್ರೆ ಈ ಫೋನ್ ಬಗ್ಗೆ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.